ನೋಡ್ರಿ ಈ ಥರ ಐತಿ ಮಟಿಲ್ಲ ಡಿಸೈನ್ ಫುಲ್ ಕ್ಲಿಯರಾಗಿ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ವಿ. ಆ್ಯಕ್ಚುಲಿ ಇದು ಡಿಸೈನ್ ಬಂದು ಯಶಮಂಡ್ರ ಸೆಲೆಕ್ಷನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಮನ್ವಿತ್. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾನು ಆರಾಮದೀನಿ. ಈಗ ನಮ್ಮ ಮಮ್ಮಿ ಎದ್ದು ಬೆಳಗಿನ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ನೆಲ ಒರೆಸಿ ಹಾಕೊಂತಲ್ಲ. ಯಾಕಂದ್ರೆ ಇವತ್ತು ರವಿವಾರ ಐತಿ, ನಮ್ಮ ಮನೆದು ವಾರ ಅಲ್ರಿ, ಅದಕ್ಕೆ ನೆಲ ಒರೆಸಿ ಹಾಕೊಂತಲ್ಲ. ನಾನು ಈಗ ಜಾಕ ಮಾಡಿ ಪೂಜೆ ಮಾಡಬೇಕು. ಆ್ಯಕ್ಚುಲಿ ವಾರದಾಗ 2 ಸಲ ರೀ ಇವತ್ತು ನೆಲ ಒರ್ಸೋದು. ನಾನು ದಿನ ಒರ್ಸೋಕ್ಕಾಗಲ್ಲ. ಒಟ್ಟು ಮುಗಿದು ರವಿವಾರ ಮತ್ತು ಮಂಗಳವಾರ. ಒಂದೊಂದು ಸರಿ ಮಂಗಳವಾರ ಆಗಿರಲ್ಲ, ಶುಕ್ರವಾರ ಒರ್ಸ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಮಂಗಳವಾರ ಒರೆಸ್ತೀನಿ. ಒಂದೊಂದು ಇನ್ ಕೇಸ್ ಆಗ್ತಿದ್ದಾಗ ಮಾತ್ರ ಶುಕ್ರವಾರ ಒರ್ಸ್ಕೊತೀವಿ. ಈ ಸರಿ ದಿನ ಅಂತೂ ಒರ್ಸೋಕ್ಕಾಗಲ್ಲ ಅದನ್ನೆಲ್ಲ. ವಾರದಾಗ 2 ಸಲ. ನೀವು ಅಂತಾರೆ ನಮ್ಮ ಕಡೆ ಒಂದಷ್ಟು ಕೇಳಿ ನಾನು ದಿನ ಮನೆಯೆಲ್ಲ ಒರೆಸ್ಬಾರ್ದು ಅಂತ ಹೇಳೋದು ಕೇಳೀನಿ. ಬಟ್ ಕ್ಲೀನ್ ವಿಷಯವಾಗಿ ಮಕ್ಕಳು ಮರಿ ಇರೋ ಮನೆಯೊಳಗಾದ್ರೆ ದಿನ ಮಾಡಿದ್ರೆ ಕಡಿಮೆನ. ಆದರೆ ನಾನು ಏನು ಮಾಡ್ತೀನಿ ಗೊತ್ತ್ರಿ, ನೋಡ್ತೀನಿ ವಾರದಾಗ 2 ಸಲ ಅಂತ ಫಿಕ್ಸ್. ಅದ್ರ ಮಿಡ್ಲ್ ಏನಾದರೂ ಅತಿ ಹೊಲಸು ಅನ್ನಿಸ್ತು, ಗಲೀಜಾಗಿತ್ತು ಮನೆಯಪ್ಪ ಅಂದ್ರೆ ಅವಾಗ ನಾನು ವಾರ ತಿಥಿ ನೋಡಲ್ಲ, ಒಟ್ಟು ವರ್ಷ ಬಂದ್ಬಿಡ್ತೀನಿ. ವಾರ ತಿಥಿ ನೋಡಿ ನಿಜವಾಗೂ ಒರೆಸ್ಬೇಕು ಅನ್ನೋದಂದ್ರೆ ವಾರದಾಗ 2 ಸಲ, ರವಿವಾರ ಮಂಗಳವಾರ. ಅದು ಅದರ್ವೈಸ್ ಯಾವಾಗ ಹೊಲಸು ಅನ್ಸುತ್ತೆ, ಯಾವಾಗ ನಂಗೆ ಮಾಡ್ಬೇಕು ಅನ್ಸುತ್ತೆ ಅವಾಗ ಮಾಡ್ಕೊಂಡು ಬಂದುಬಿಡ್ತೀನಿ. ಈಗ ಆತು. ಬಂದ್ರೆ ಹಿಂದೆಲ್ಲ ಬಂದ್ಬಿಡ್ತೈತಿ ನೆಲ. ನೀನು ನೋಡ್ಕೊಂಬ ಇರ್ತಾರೆ ಬರೀ. ಈಗ ನಾಷ್ಟದ್ದು ನಾನು ಸಿಟ್ಟಿ ರುಬ್ಬಿಟ್ಟು ಮಕ್ಕೊಂಡಿದ್ದೆ. ಫಸ್ಟ್ ಇದನ್ನ ಆಲೂಗಡ್ಡೆನ ಕುದಿಸಿದ್ರಿ, ಕುದಿಯೋಕ್ಕಿಟ್ಟು ನೆಲ ಒರ್ಸಾತಿದ್ದೆ. ಕುದ್ದು ಆಲ್ರೆಡಿ ಇದೆಲ್ಲ ಸಿಟ್ಟಿ ಅದು ಪಲ್ಯ ಮಾಡ್ಕೊಂಡಿದ್ದೆ. ಈ ಹ್ಯಾಂಡಲ್ ಇನ್ನೊಂದು ಚೂರು ಇಷ್ಟು ನೋಡಿ ಇಷ್ಟ ಐತ್ಯಾ, ಅದನ್ನ ಟೈಟ್ ಮಾಡೋಲ್ಲ, ಅದ್ರಾಗ ಮಾಡ್ತೀನಿ. ಒಂದು ಏನು ಮಾಡ್ಬೇಕು ಇದು ನೋಡಿ. ಈ ಚಳಿಯಲ್ಲಿ ಸ್ವಲ್ಪ ನಿನ್ನೆ ಮಳೆ ಇತ್ತು ರಾತ್ರಿ ಎಲ್ಲ, ಎಷ್ಟು ಮಸ್ತ್ ಹುಳಿ ಬಂದೈತೆ ಅಂದ್ರೆ ಇದು ಹಿಂಗೆ ಅಡುಗೆ ಮನೆಗೆ ಬರ್ತೀನಿ, ಮುಖಕ್ಕೆ ಹುಳಿ ಸ್ಮೆಲ್ ಹಂಗೆ ಹೊಡಿತು. ಅಷ್ಟು ಚಲೋ ಉಬ್ಬಿ ಬಂದೈತೆ, ನೋಡ್ತಿರ್ಬೋದು. ಅರ್ಧ ಅಷ್ಟೇ ಇತ್ತು ಅದು ನಿನ್ನ ರುಬ್ಬಿ ಹಾಕಿದಾಗ, ನಾನು ಇಲ್ಲಿವರೆಗೂ ಉಬ್ಬೈತಿ. ಮಸ್ತ್ ಹುಳಿ ಬಂದಿತ್ತು. ಹಿಟ್ಟು ಮಾತ್ರ ದೋಸೆ ಆಯಿತು, ಪಡ್ಡದು ಪರ್ಫೆಕ್ಟಾಗಿ ಭಾರಿ ಬರ್ತಾವೆ. ಆಮೇಲೆ ಎಲ್ಲ ಕೈಯಲ್ಲಿ ಇಟ್ಕೊಂಡು ನಾನು ಫಸ್ಟ್ ಪಲ್ಯ ಮಾಡಿ ಚಟ್ನಿ ಮಾಡ್ಕೊಂಡು ಲಾಸ್ಟಿಗೆ ಇದನ್ನು ಮಾಡ್ತಿದ್ದೆ ದೋಸೆನ. ಈಗ ಇವತ್ತು ಎದ್ದು ನೀರು ಸತೆ ಕೊಡಲಿಲ್ಲ ನಾನು. ಒಂದು ಗ್ಲಾಸ್ ನೀರು ಕುಡಿದು ಜಳಕ ಮಾಡಿ ತಲೆ ಮಾಡ್ಕೊಂಡು. ನನ್ನ ನೀರಿಲ್ಲ ಪಾಪ, ನೀರು ರೆಡಿ ನಾ ಇಷ್ಟು ಇರತ್ಲೆ ಹೇಳ್ತೀನಿ ನೀರಿಲ್ಲ ಅಂತೇಳಿ ಅವ್ರು ಬೈತಾರೆ. ಇನ್ನೂ 5 ಲೀಟ್ರ್ ನೀರು ಅದಾವ ಅಂತ ಖಾಲಿ ಆಗೋ ಮಟ್ಟ ತೆಗೆದುಕೊಡ್ತೀನಿ. ಆಲೂಗಡ್ಡೆನು ಸಿಪ್ಪಿತೈತೆ ಅಂತೂ ಮಾಡೋದು ಭಾಳ ಕಡಿಮೆ. ಯಾವಾಗ ಒಂದೊಂದ್ಸರಿ ಅನಿವಾರ್ಯ ಇದ್ದಾಗ, ತರಕಾರಿ ಬೇರೆ ಏನೇ ಇಲ್ಲದೆ ಇದ್ದಾಗ ಅಷ್ಟೇ ಅದನ್ನು ಮಾಡಿರ್ತೇವೆ. ಕೆಲವೊಂದು ಆಲ್ಮೋಸ್ಟ್ ತರಕಾರಿಗಳ ರಾಜ ಅಂತಲೇ ಕರಿತಾರೆ. ಇದು ಎಷ್ಟು ಜನ ಉಪಯೋಗಿಸ್ತಿರ್ಬೋದು ರೀ, ಸುಮಾರು ಭಾಳ ಅಡುಗೆ ಉಪಯೋಗಿಸ್ತಾರೆ ಎಲ್ಲರ ಮನ್ಯಾಗ. ನಾವು ಒಟ್ಟು ಉಪಯೋಗಿಸ್ತಾರೆ. ನಮಗೆ ಗ್ಯಾಸ್ಟ್ರಿಕ್ ಹಿಂದೆಲ್ಲ ಆಗತ್ತೆ ರೀ ಆಲೂಗಡ್ಡೆ, ಹಾಗಾಗಿ ನಾವು ತರೋದಿಲ್ಲ. ಎಷ್ಟು ಮಾಡಿರತ್ತೆ ತಡಲ್ದಾನಾಗತ್ತೆ ಆಲೂಗಡ್ಡೆ. ನಾನು ಒಂದೊಂದ್ಸರಿ ಬ್ಯಾಳೆ ಸಾರಿನಾಗಾರ ಹಾಕಿರ್ತೀನಿ ರೀ, ನೀರು ಕಾದು ನಮ್ಮ ಅಲ್ಲಿ ಇಡ್ತೀನಿ ಬಾ. ಈಗ ವರ್ಷಿನೇ ಮನೆ ಹೊಲಸು ಮಾಡೋಂಗಿಲ್ಲ. ಸ್ವಚ್ಛ ಆಯ್ತು ಗೊತ್ತಿರ, ಮನೆ ಹೊಲಸು ಆಗಿರಲಿಲ್ಲ ನೀರು. ಅದ್ರ ಹಾಕಿ ರಾತ್ರಿ ಫುಲ್ ಮಳೆ ಆಗೈತೆ ರೀ.
ವಾತಾವರಣ ತಂಪು ವಾತಾವರಣ ಐತಿ. ಒಂಚೂರು ಸೂರ್ಯ ಬರ್ತಾನೆ ಮತ್ತು ಮರಿಯಾಕನ್ನ ಮಾಡಾಗತ್ತೆ. ಈ ಥರ ಐತಿ ವಾತಾವರಣ. ಒಂದು ಚಂದ ಐತ್ರಿ ಇವತ್ತು. ನಂಗೆ ಹಿಂಗಿದ್ದು ಭಾಳ ಖುಷಿ ಕೆಲಸ ಮಾಡೋಕೆ. ನಮ್ಮ ಗಿಡಗಳು ನೋಡ್ರಿ ಎಷ್ಟು ಸಂಪಾಗಿ ಬೆಳೆಯತ್ತ. ನಮ್ಮ ತುಳಸಿ ಅಂದ್ರೆ ಚಲೋ ಬೆಳೆಯತೈತಿ. ಬರೀ ಬೆಳಿಗ್ಗೆ ಅಷ್ಟೇ ಇದು ಮಾಡಿರ್ತಿಲ್ಲ, ಅಲ್ಲೇ ಮಧ್ಯಾಹ್ನ ಬಿಸಿಲು ಈಗ ತನತ್ಲೆ ಬರ್ತಾರೆ ಬಿಸಿಲು. ತುಳಸಿ ಚಂದ ಬೆಳೆಯತೈತ್ರಿ. ಈಗ ಇದಕ್ಕೊಂದು ಟ್ರಿಕ್ಸ್ ಫಾಲೋ ಮಾಡಾಕತ್ತೀನಿ ನಾನು. ಅದು ಗುತ್ತಾಗಿ ರೌಂಡಾಗಿ ಬೆಳೆಯತೈತ್ರಿ. ಕೌಲು ಹೊಡೆದು ಏನಂತೇಳಿ ಹೇಳಲ್ರಿ, ಇನ್ನೊಂದು ದಿವಸ ಹೇಳ್ತೀನಿ ಅಂತ. ಇಲ್ಲಿ ನೋಡ್ರಿ ಟೇಬಲ್ ರಾಜ ಅಂತ ಭಾರಿ ಚಂದ ರೋಸ್ ರೀ. ಅದು ನಾವು ಆಡ್ಭಾಷೆ ಟೇಬಲ್ ರಾಜ ಅಂದಂತ ರೂಢಿ. ನಾನು ಅದನ್ನ ಹೇಳ್ತೀನಿ. ದಿನ ಬಿಡುತ್ತೆ ರೀ ಹೂ. ಇವತ್ತು ಅಲ್ಲೇ ಇಲ್ಲಿ ಮುಗ್ಗಿಡ್ದೈತಿ. ಇಲ್ಲಿ ನಿನ್ನ ಬಿಟ್ಟಿತ್ತು ಬಾಡೈತೆ ಆಲ್ರೆಡಿ. ಅಲ್ಲೇ ಇಲ್ಲಿ ಐತ್ರಿ ಮುಗ್ಗು. ಇದು ಆರೆಂಜ್ ರೀ. ಎಷ್ಟು ಚಂದ ಐತೆ ನೋಡ್ರಿ. ಇದು ಆರೆಂಜ್, ಇದು ವೈಟ್. ಗಿಡ ಹಸಿರು, ಕೇಸರಿ ಬಿಳಿ ಹಸಿರು. ಇವತ್ತೆರಡು ಆರೆಂಜ್ ಆಳತೈತಿ, ಒಂದು ವೈಟ್ ಆಳತ್ರಿ. ಇದು ಕಸ ನೋಡ್ರಿ, ತಾನ ಬೆಳೆದೈತೆ ಕಸ. ಇದು ಟೊಮೆಟೊ ಗಿಡ. ದಾಳಿಂಬ್ರಿ ಬೆಳಿತಾನೇ ಐತ್ರಿ ಉದ್ದಕ್ಕೆ. ಎಲ್ಲಿ ಹೋಗಿ ಹಚ್ಬೇಕೇನೆ ಇದನ್ನು ಜಾಗನೇ ಇಲ್ಲ. ಗೌಡ್ರ ಅಮ್ಮಗರ ಹೋಗಿ ಕೊಡ್ತೀನಿ ರೀ. ಅವ್ರ ಮನೆ ಮುಂದೆ ಜಾಗ ಐತೆ ಹಚ್ಕೊಂಡಾರ ಹಚ್ತಾರೇನ. ದಾಳಿಂಬ್ರಿ ಗಿಡ ಯಶ್ಮಂಟ್ರ ನಾವು ಊರಿಗೆ ಹೋದಾಗ ಚಂದ ನೋಡ್ಕೊಂಡಾರಿ. ಅವನ್ನ ನೀರು ಹಾಕಿ ಅದಕ್ಕೆ ಎಷ್ಟು ಚಂದಾಗ್ಯಾವ. ನಾವೆಲ್ಲ ರೆಡಿ ಮಾಡೋಗಿದ್ವಲ್ಲ, ಡೈಲಿ ಹಾಕಾಕತ್ತಿದ್ವಿ ನೀರು. ನಾವು ಹೋದ್ಮೇಲೆ ಅವ್ರು ಬಿಟ್ಟಿಲ್ಲ, ಅವ್ರು ಕಂಟಿನ್ಯೂ ಹಂಗೆ ಮಾಡಿದ್ದು. ನಾವು ಹೆಂಗೆ ಮಾಡಿದ್ವಿ ಹಂಗೆ ಅಂದಲ್ಲೇ ಅವು ಒಟ್ಟು ಯಾವ ಸಸಿನ ಸತ್ತಿಲ್ಲ ರೀ. ಚಂದ ಬೆಳೆದವು ಅಷ್ಟು ಚಂದ ಐತಿ. ಮತ್ತು ಬಟ್ಟೆ ನೀನು ಹಂಗೆ ಎಳ್ದು ಒಳಗೆ ಹಾಕ್ಕೊಂಡಿದ್ದೆ, ಹಸಿ ಹಂಗೆ ಇದ್ದು ರೀ. ಹಾಗಾಗಿ ವಾಪಸ್ ಮತ್ತೆ ಹಾಕಿನಿ ಬೆಳಿಗ್ಗೆ ಎದ್ದು ಗಾಳಿಗೆರ ಒಣಕೊಲ್ಲಂತೇಳಿ. ಮನೆ ಅಂತ ಥಳ ಫಳ ಹೊಡ್ಯಾಕತ್ತೈತಿ. ಬರ್ರಿ ನಾವು ಕೆಲಸ ಶುರು ಮಾಡ್ಕೊಳ್ಳೋಣ. ಚಹಾ ಮಾಡ್ಕೊಂಡಿದ್ದೆ. ಚಹಾ ಕುಡಿದು ಈಗ ಚಟ್ನಿ ಮತ್ತು ಪಲ್ಯ ಮಾಡಬೇಕು. ಪಲ್ಯ ಮನು ಇದನ್ನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಕೊಟ್ಟಾನ. ಆಲೂಗಡ್ಡಿನ ಅದು ಪೂರ್ತಿ ಸ್ಮ್ಯಾಶ್ ಮಾಡಿಬಿಡಿದ್ರೆ ಅದು ತಿನ್ನಕ್ಕೆ ಸರಿ ಅನ್ಸಲ್ಲ. ಹಿಂಗೆ ಒಂದು ನಡು ಈ ಥರ ಪೀಸ್ ಇರಬೇಕು. ಅದು ಒಂಚೂರು ಸ್ಮ್ಯಾಶ್ ಆಗಿದ್ದು ಇರಬೇಕು. ಈ ಥರ ಪೀಸ್ ಇರಬೇಕು. ಚಲೋ ಆಗುತ್ತೆ ಇದು ಪಲ್ಯ. ಆಮೇಲೆ ಇದಕ್ಕೆ ಒಬ್ಬೊಬ್ಬರು ಟೊಮೆಟೊ ಹಣ್ಣು ಹಾಕ್ತಾರೆ. ಟೊಮೆಟೊ ಹಣ್ಣು ಹಾಕ್ಬಾರ್ದು ಆಲೂಗಡ್ಡೆ ಪಲ್ಯಕ್ಕೆ. ನಾನು ಚಪಾತಿಯಾಗಿ ಮಾಡುವಾಗ ಹಾಕ್ತೀನಿ, ದೋಸೆ ಮಾಡುವಾಗ ಟೊಮೆಟೊ ಹಣ್ಣು ಹಾಕಲ್ಲ. ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಇಟ್ಕೊಂಡಿನಿ. ಈ ಮೆಣ್ಸಿನ್ಕಾಯಿ ತುಂಬ ಸೋಸಿ ಇಟ್ಕೊಂಡಿನಿ. ಒಮ್ಮೆಲೆ ಕಸ ಒಂದೇ ಸರಿ ಹೋಗ್ಬಿಡಲಿ ಅಂತ ಮಾಡ್ಕೊಂಬಿಟ್ಟಿರ್ತೀನಿ. ಇದು ಇಷ್ಟು ಚಟ್ನಿಗೆ ರೀ ಮೆಣ್ಸಿನ್ಕಾಯಿ ಚಟ್ನಿ. ಪಲ್ಯ ಒಗ್ಗರಣೆ ಕೊಟ್ಟು ಚಟ್ನಿ ಮಾಡ್ತೀನಿ. ಬರ್ರಿ ಯಜಮಾನ್ರು ಬರೋ ಟೈಮ್ ಆಯ್ತು. ನಾಷ್ಟ ಕಾಲೇ 9:30 ಆಯ್ತು. ಎಣ್ಣೆ ಹಾಕ್ಕೊಂಡೇನಿ ರೀ. ಯಾಕೆ ಏನು ಕಲರ್ ಚೇಂಜ್ ಐತೆ ಅನ್ಬೇಡ್ರಿ. ಅದು ಕ್ಯಾನ್ ತಿಕ್ಕೋಬೇಕು ರೀ. ಸನ್ರಿಚ್ ಹಾಕಿರ್ತಾರೆ ಅಡುಗೆ ಎಣ್ಣೆ ಇದೆ, ಹಾಗಾಗಿ ಹಾಕ್ಕೊಳ್ಳಿಲ್ಲ ಎಣ್ಣೆ. ಅದು ಕಡಿಮೆ ಸಾಸಿವೆ, ಇದು ಡಿಯರ್ ಅಂತೇಳ್ರಿ ಆ ಎಣ್ಣೆ ಹಾಕ್ಕೊಂಡು ಹಚ್ಕೊಳ್ರಿ. ಉದ್ದಿನಕಾಯಿ, ಜೀರಿಗೆ ಸ್ವಲ್ಪ, ಉಳ್ಳಾಗಡ್ಡೆ ಹಾಕಿಲ್ರಿ. ಈಗ ಮೆಣಸಿನಕಾಯಿ, ಕರಿಬೇವು, ತಗೊಂಡು ಅರಶಿನ ಸ್ವಲ್ಪ, ಆದರೆ ಈಗ ಸ್ಮ್ಯಾಶ್ ಮಾಡಿರೋ ಉಳ್ಳಾಗಡ್ಡೆ ಸಣ್ಣಗೆ ಹಾಕ್ಬಿಡ್ತೀನಿ. ಕಡಲೆಬೇಳೆ ಹಾಕ್ಬೇಕ್ರಿ ಇದ್ರಾಗ, ಭಾರಿ ಆಗುತ್ತೆ. ಆಲೂಗಡ್ಡೆ ಕಡಲೆಬೇಳೆ ಇಲ್ಲ, ಕಡಲೆ ಉದ್ದಿ ಮಾಡಿ ಹಾಕ್ಕೊಳ್ಳಿ. ಏನು
ಈ ಹುಡುಗ ಎಷ್ಟು ಇಂಟ್ರೆಸ್ಟ್ ನೋಡ್ರಿ. ಈಗ ಅಲ್ಲೇ ಬಂದು ಬಗ್ಗಿ ನೋಡತ್ತೆ ಪಲ್ಯ ಹೆಂಗೆ ಮಾಡ್ತಾರೆ ಅಂತೇಳಿ ಇಲ್ಲೇ ಅದೊಂದು ಬಾಜು. ಏನು ಕಲಿಸಿ ಬೇಡಪ್ಪ, ನಾನು ನಿಂಗೆ ಎಷ್ಟು ಕೆಲಸ ಕೊಡ್ಬೇಕು ಅದು ಅಷ್ಟೇ ಕೊಟ್ಟಿರ್ತೀನಿ. ನೀನು ಏಜಿಗೆ ಬಿಟ್ರೆ ಅಡುಗೆನೂ ಮಾಡ್ತೀನಿ ಮಮ್ಮಿ ಬಿಡು ಅಂತಂದ್ರೆ ಅದು ಸುಮ್ಮನೆ ಎಲ್ಲಿದೆ ಏನೋ ಹಚ್ಚೋಕೆ ಹೋಗುತ್ತೆ ಏನಾರು ಮಾಡ್ಕೊಂಡು ನೋಡೋಣ ನಾವು. ಬೇಡ ಕಂದ, ಇನ್ನೊಂದು ಚೂರು ದೊಡ್ಡವಾಗ 5th ಬಾ. 5th ಬಂದಮೇಲೆ ಅನ್ನ ಸಾರು ಚಾ ಅಂತ ಮಾಡ್ತಿ. ಅನ್ನ ಸಾರು ಪಲ್ಯ ಮಾಡೋದು ಕಲಿಸ್ತೀನಿ 5th. ಕಲ್ಸೋದೇ ನೀನೇ ಕಲ್ತೈತಿ. ಟೇಸ್ಟ್ ನೋಡಿ. ಚಲೋ ಆಯ್ತಾ ಕಲೆ? ಎಷ್ಟು ಗಂಟೆ ಕಾಲ್ ಬಂದೈತ್ರಿ. ನಾವು ವಿಡಿಯೋ ಹಿಡ್ದೇನೆ ಇಲ್ಲಿ ಸೈಲೆಂಟ್ ಮೂಡ್ ಒಳಗೆ ಆಗೈತೆ ಅದು. ಈಗ ನೋಡ್ರಿ ಎಷ್ಟು ಗಂಟೆ ಫೋನ್ ಹಚ್ಚಿದ್ರೆ ಬರತ್ತೀನಿ ಬೇ ಮಾಡಂದ್ರೆ. ಚಟ್ನಿ ಏನು ಬೇಡ ಪಲ್ಯದಾಗ ಅಷ್ಟ ತಿನ್ನು ಮಾಡಿಡು ಅಂದ್ರೆ. ಹಾಗಾಗಿ ಈಗ ದೋಸೆ ಹಾಕಾಕತ್ತೀನಿ. ಅದಕ್ಕೂ ಮುಂಚೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂಚೂರು ಹಿಟ್ಟು ತಗೋತೀನಿ ರೀ. ಇದನ್ನು ಹೀಗೆ ಪಡ್ಡು ತಿನ್ಬೇಕಂತ ಆಗಿದ್ದಾಗ ಒಂದೊಂದು ಪಟ್ಟ ಬರ್ತೈತಿ ಇದು. ಆಮೇಲೆ ಈಗೆಲ್ಲ ಮಿಕ್ಸ್ ಮಾಡ್ತಲ್ರಿ, ಉಪ್ಪು ಅದನ್ನ ಹಾಕಿ ಹುಳಿ ಬಂದ್ಬಿಡುತ್ತೆ ಅದು ಭಾಳ. ಈಗ ಎಷ್ಟೋ ಹುಳಿ ಬಂದೈತಿ. ಉಕ್ಕಿ ಚೆಲ್ಲತ್ತೇನದು ಭಾಳ ತಂದು ಸ್ವಲ್ಪ ಚೂರು ಲೈಟಾಗಿ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ರಿ. ನಂಗೆ ಹಾಕ್ದಿದ್ರೆ ಅವನೇನೋ ರೂಢಿ ಹಾಕಿ ಹೈ ಸರಿ ಹಂಗೆ ಮಾಡಬೇಡ. ಹಿಟ್ಟು ಹಾಳಾಗುತ್ತೆ. ಹೆಂಗೆ ಬೇಕಾಗ ಮಾಡಂಗಿಲ್ಲ ಅದು. ಹಂಗೋ ಅದು ಹಿಂಗಾಗುತ್ತದು ಸ್ಪ್ರೆಡ್ ಆಗಲ್ಲ. ಒಂದು ಸೆಟ್ ದೋಸೆ ಹಾಕಿ ಒಂದು ಗಿಡ ಹಾಕೊಂಡು ಒಂದು ಸೆಟ್ ದೋಸೆ ಈಗ ನೋಡ್ರಿ ಸ್ವಲ್ಪ ಇದು ತುಂಬ ಕಡಲೆ ಚಟ್ನಿ ಪುಡಿ ಉದುರಿಸಿ ಮಸಾಲೆ ದೋಸೆ ಮಾಡಾಕತ್ತೀನಿ ನಾನು. ಮಮ್ಮಿ ಮತ್ತೆ ಪುಡಿ ಚಟ್ನಿ ಪುಡಿ ಇದನ್ನ ಹಾಕೋಣ. ಕೆಲವು ಹೋಟೆಲ್ನಾಗ ಈ ಪುಡಿನ ಹಾಕಿರ್ತಾರೆ, ಪುಟಾಣಿ ಪುಡಿ. ಕೆಲವು ಹೋಟೆಲ್ನಾಗ ಶೇಂಗಾ ಚಟ್ನಿ ಹಾಕಿರ್ತಾರೆ. ಕೆಲವು ಹೋಟೆಲ್ನಾಗ ಕೆಂಪಿಂಡಿ ಮೆಣಸಿನ್ಕಾಯಿ ಇದು ಅದು ಹಾಕಿರ್ತಾರೆ. ಈಗ ನಾವು ಗೋಕುಲ ಹೋಗ್ತಾರೆ ಹೋಗ್ತೀವಲ್ಲ, ಹಾಂ ಅವ್ರು ಕೆಂಪು ಚಟ್ನಿ ಹಾಕಿರ್ತಾರೆ ಮೆಣಸಿನ್ಕಾಯಿ. ಖಾರ ದೋಸೆ ತಾನ ಇರ್ತೈತ್ರಿ ಆಲ್ರೆಡಿ. ಹೆಚ್ಚು ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಬರಲಂತ ಬಿಟ್ಟಿನಿ. ಇದು ಗಾವ ಆಗಲ್ರಿ, ಗದ ದೊಡ್ಡದೈತಿ. ಮೊದಲು ಬಿಟ್ಟು ತೋರಿಸ್ಬೇಕು. ಮಮ್ಮಿ ಸೋಫಾ ಗಾಡಿಂದ ಪ್ಲೇಟ್ ತೊಗೊಂಬರ್ಲಿ. ಗಾಡಿ ತೊಗೊಂತೀವಿ ನೋಡ್ರಿ ದೋಸೆ. ಯಶವಂಟ್ರು ಬಂದ್ರೆ ಗಾಡಿ ಸ್ಟಾಪ್ ಆಯ್ತು. ನಂದು ಕರೆಕ್ಟ್ ಒಂದು ದೋಸೆ ಹಾಕೊಂಡ್ರೆ ಬಂದಾ. ಕೊಟ್ಟು ತಡಿ ತಗೋ ತೋದು ಹೋಗು ತೊಗೊಂಡೋಗು. ನಡಿ ಪಪ್ಪನ ಜೊತೆ ನಡಿ ಹೋಗೋ. ಚಟ್ನಿ ಪಲ್ಯ ಐತೆ ನಡಿ ಕೊಡ್ತೀನಿ. ಎಣ್ಣೆ ದೋಸೆ ರೀ. ಆ ಚಟ್ನಿ ಪುಡಿ ಹಾಕಲ್ರಿ, ಸುಮ್ಮನೆ ಅದು ಹಂಚಿ ಹೊಲಸು ಮಾಡತ್ತೆ ಹೊತ್ತಿ. ನಾನ್ ಸ್ಟಿಕ್ ತವಲ್ಲ ನಿಲ್ಲೋದಿಲ್ರಿ, ಅದು ಬೇಗ ತಾನೇ ಎದ್ಕೊಂಡ್ಬಿಡ್ತೈತೆ ದೋಸೆ. ಅದನ್ನ ಫುಲ್ ರೋಸ್ಟ್ ಆಗ್ಬಿಡ್ತೈತಿ. ಒಳಸೋದ್ರೊಳಗೆಲ್ಲ ಎಲ್ಲ ಚೆಲ್ಲಿರ್ತೈತೆ ಅದು. ಮತ್ತು ಪ್ರತಿ ಸರಿ ನಾವು ಹಂಚಿ ಕ್ಲೀನ್ ಮಾಡೋಕ್ಕಾಗತ್ತೆ. ಹಾಗಾಗಿ ಯಾವ ಚಟ್ನಿ ಪುಡಿ ನಿಂಗೆ ಹಾಕ್ಲಾ? ಓಕೆ. ನೋಡ್ರಿ ದೋಸೆ ತುಂಬ ಪ್ಲೇಟ್ ಚಂದ. ಸುಡಲ್ಲ, ನಾವು ಸ್ಟ್ರಾಂಗ್ ಇರ್ತೀವಿ. ನಡಿ ನೋಡಪ್ಪ ಕದ ಮಾಡಿ ಹೆಂಗಾಯ್ತು? ಚಲೋ ಐತೆ. ಇದು ಅಪೋಸಿಟ್ ಪಾರ್ಟ್ ರೀ.
ಚಲೋ ಆಗಿಲ್ಲ ಅಂದ್ರೆ ತಿನ್ಮಾಡ್ಬಿಡಕ್ಕಂದ ಇಡೋ ಅಲ್ಲೇ. ನಾಷ್ಟ ನಡೆಸ್ಯಾರಿ ನನ್ನ ಮಗ ಬಂದು ಅಲ್ಲೇ ನಾವು ಅಂತ ತಿಟ್ಟ ಬಂಗಾರ ಅದು ಏನಾರ ಇಲ್ರಿ ಬಂದು ನಾ ಎಲ್ಲಾರ ಇಲ್ಲಿ ಬಂದು ನನಗಂತೂ ತಿನ್ನಿಸ್ತಂತೈತಿ. ಹೆಂಗಾಯ್ತು ರೀ ದೋಸೆ ಪಲ್ಯ ಚಲೋ ಆಯ್ತಾ? ಸಿಪ್ಪಿ ಬಿಚ್ಚಿ ಸ್ಮ್ಯಾಶ್ ಮಾಡಿಕೊಟ್ಟಾನ ಸ್ಮ್ಯಾಶರಲ್ಲಿ. ಒಬ್ಬರು ಕಮೆಂಟ್ ಹಾಕಿದ್ರು ನಂಗೆ ಕೈಯಲ್ಲೇ ಮಾಡಬೇಡ್ರಿ ಸರಿ ಅನ್ಸಲ್ಲ ನೋಡೋಕ್ಕಂತೇಳಿ ಸ್ಮ್ಯಾಶರ್ ತೋರಿ ಅಂತೇಳಿ. ಹಾಗಾಗಿ ಸ್ಮ್ಯಾಶರ್ ತೊಗೊಂಡಿದ್ನಿ ಅವ್ರು ಹೇಳಿಂದ ಕಮೆಂಟ್ ಒಳಗೆ. ಮೆತ್ತಂದು ದೋಸೆ ಅಂತಾರೆ ಅವರಿಗೆ ಮೆತ್ತಂದು ಹಾಕಂದ್ರೆ ಖಾಲಿ ದೋಸೆ ಹಾಕೀನಿ. ಅವ್ನು ಹಂಗೆ ನೋಡಿ ಎಲ್ಲ ವಿರುದ್ಧ ಮಾಡ್ತಾನೆ ಹುಡುಗ. ನೋಡ್ರಿ ಕಣ್ಣು ಬಿಟ್ಟು ಚಲೋ ಬಂದ ದೋಸೆ. ಇಲ್ಲಿ ಪಲ್ಯ ತಿಂದಲ್ಲ ನಾವು ರೀ. ಸಾಕ್ರಿ ಇನ್ನೊಂದು ಸೈಡ್ ಇಷ್ಟ ಬಂದ್ರೆ ಸಾಕಿದೆ. ಸಣ್ಣಿಟ್ಟು ಹೋಗೋಣ ಅವ್ರಿಗೆ ಸರಿ ದೋಸೆ ಕೊಡಕ್ಕೆ. ನೀವು ತಿನ್ರಿ ಆಮೇಲೆ ತಿನ್ನ. ಖಾಲಿ ದೋಸೆ ಇವಾಗ ಬೇಡ ಎಲ್ಲ ಚೆಲ್ಲಾಡ್ತೀನಿ ನಾ ತಿಂತೀನಿ ಹೋಗಿ ಆಮೇಲೆ ತಿನ್ನಿ ಸಾಕು. ಸ್ನೇಹಿತರೆ ನೋಡ್ರಿ ನಾಷ್ಟ ಎಲ್ಲ ಮಾಡಿ ಅವರು ಹೋದ್ರು. ನಾನು ನಾಷ್ಟ ಮಾಡಿ ಜಳಕ ಮಾಡಿ ಮನ್ವಿತ ಪೂಜೆ ಮಾಡ್ದೆ. ನಾವು ಮೂವರು ಎಲ್ಲರದ್ದು ಜಳಕ ಆಯ್ತು. ಯಜಮಾನ್ರದ್ದು ಒಂದ ನೋಡ್ರಿ ಅವ್ರದ್ದೆಲ್ಲ ಮಧ್ಯಾಹ್ನ ಮೇಲೆ ಜಳಕ ಬಂದಮೇಲೆ ಈಗ ನಾವು ಬಟ್ಟೆ ಒಗಿತೀನಿ. ಅವ್ರು ಆಮೇಲೆ ಒಗಿತಿರ್ತೀನಿ ಸಂಜೆ ಮೇಲೆ. ಮಧ್ಯಾಹ್ನದ ಅಡುಗೆ ಇದೆ. ಇನ್ನು ಪ್ಲ್ಯಾನ್ ಇಲ್ಲರಿ ಏನು ಯೋಚನೆ ಮಾಡಿಲ್ಲ ಏನು ಮಾಡ್ಬೇಕು ಅನ್ನೋದನ್ನು. ಏನು ಹೇಳಕತ್ತಿದೆ ಈ ಟಾಪ್ ಹಾಕೊಂಡು ನೋಡ್ರಿ ಯಾಕೋ ನಂಗೆ ರಿಟರ್ನ್ ಮಾಡ್ಬೇಕಂತ ಅನ್ನಿಸ್ತು ರೀ. ಬಟ್ಟೆ ಭಾಳ ತೆಳಗೈತಿ ಅಂತೇಳಿ ಆದರೆ ಸಾಫ್ಟ್ ಐತಿ ರೀ ಬಟ್ಟೆ ಉಟ್ಕೊಳಕ್ಕೆ ಕಂಫರ್ಟ್ ಐತಿ. ಒಂಚೂರು ಇದು ಸೈಡ್ ಕಟ್ಟು ಜಾಸ್ತಿ ಐತೆ ರೀ ಮುಂದೆ ಹೊಟ್ಟೆ ಎಲ್ಲ ಹಿಂಗೆ ಟೈಟಾಗಿ ಹಿಡಿಯುತ್ತದೆ. ಅದನ್ನು ಸ್ವಲ್ಪ ಸರಿ ಮಾಡಿಸ್ಬೇಕು. ಟೇಲರ್ಗೆ ಹೋಗಿ ಕೊಡಬೇಕು. ಸುತ್ತ ಎಲ್ಲ ಕಡೆನೂ ಹೊಲಿಗೆ ಹಾಕಿ ಅದು ಸ್ವಲ್ಪ ಕಟ್ ಮಾಡಿರಿ ಎಕ್ಸ್ಟ್ರಾ ಅಂತ ಹೇಳಿ ಏನು ಮಾಡ್ಬೇಕು ರೀ. ಇಲ್ಲಿ ನೋಡಿರಿ ಇಲ್ಲಿವರೆಗೆ ಇರುತ್ತೆ ಈ ಥರ ಹಿಂಗೆ ಹೊಟ್ಟೆ ಟಮ್ಮಿನ ಹಿಡಿತೈತೆ. ಅದು ಇಲ್ಲಿವರೆಗೆ ಕಟ್ ಮಾಡಿಸ್ಬೇಕು ಅದನ್ನು ಹೇಳಿ ಕೊಟ್ಟು ಬಂದ್ರೆ ಚಂದ ಹಾಕೋ ಟಾಪು. ಕಲರ್ ಇಷ್ಟ ಆಯ್ತು ನಂಗೆ, ಡಿಸೈನ್ ಇಷ್ಟ ಅಯ್ಯೋ ನಂಗೆ ಹೆಂಗೆ ಆಗೈತೆ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಇವತ್ತು ಹಾಕ್ಕೊಂಬಿಟ್ಟೆ ಇಟ್ಕೊಂಬಿಡೋಣ ಏನಾಗತ್ತಾ ಅಂತೇಳಿ. ಈಗ ಬೇಡಕ್ಕಂದ ಏನಪ್ಪ ಅಂದ್ರೆ ಬಾಂಡೆ ಎಲ್ಲ ತಿಕ್ಕೊಂಬಂದೀನಿ. ನೋಡ್ತಾರೆ ನಾಷ್ಟದು ಮನೆ ಎಲ್ಲ ಸ್ವಚ್ಛ ಐತೆ. ಅಡುಗೆ ಮನೆ ಇಷ್ಟು ಕೆಲಸ ಬೆಳಗಿನ ರೂಟೀನ್ ಇರ್ತೈತೆ ನಂದು ಎದ್ದಾಗಿಂದ ಡೈಲಿ. ಈಗ ಸ್ವಲ್ಪ ವಿಡಿಯೋದು ಇದು ಮಾಡ್ಬೇಕು ರೀ, ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕು. ನಾ ಈಗ ಟೈಮಿಂಗ್ ಬರೀ ಚೇಂಜ್ ಮಾಡಿದೆ ಅಂದರೆ ಮೊದಲೆಲ್ಲ 11 ಗಂಟೆ ಸುಮಾರು ಆಗ್ತಿದ್ದೆ. ನನಗೆ ಅಷ್ಟೊತ್ತಿನಾಗ ಬೆಳಗಿನ ಕೆಲಸ ಜಾಸ್ತಿ ಇರ್ತಿತ್ತು, ಟೈಮ್ ಹೆಚ್ಚು ಕಡಿಮೆ ಆಗಬೇಕಂತಿರುತ್ತೆ. ಹಾಗಾಗಿ ಬೇಡ ಅಂತೇಳಿ ಟೈಮಿಂಗ್ ಚೇಂಜ್ ಮಾಡಿಕೊಂಡು ಇರೋದು ಟೈಮಿಂಗ್ ಚೇಂಜ್ ಮಾಡಿ ಹಾಕಾಕತ್ತೀನಿ. 3 ರಿಂದ 5 ಗಂಟೆವರೆಗೆ ಹಾಕಾಕತ್ತೀನಿ ವಿಡಿಯೋನ. ಅಷ್ಟೊತ್ತಿನಾಗ ನಾನು ಫ್ರೀ ಇರ್ತೀನಿ. ಮಧ್ಯಾಹ್ನದೆಲ್ಲ ಕೆಲವು ಊಟ ಎಲ್ಲ ಮುಗಿಸಿ ಅವೆಲ್ಲ ಬಾಂಡೆ ತೊಗೊತೆಲ್ಲ ಆರಾಮಿರ್ತೀನಿ, ಫ್ರೀ ಇರ್ತೀನಿ. ಆಮೇಲೆ ರಾತ್ರಿ ಅಡುಗೆ 7 ಗಂಟೆ ನಂತರ ಅಡುಗೆ ಮಾಡ್ತಿರ್ತೀನಿ. ಟೈಮ್ ಸಿಗುತ್ತೆ ಅದು ಬೆಸ್ಟ್ ಟೈಮು. ಹಾಗಾಗಿ ಟೈಮಿಂಗ್ ಚೇಂಜ್ ಮಾಡ್ಕೊಂಡು ನಾನು ಲಾಗ್ ಅಪ್ಲೋಡ್ ಮಾಡೋದು ಪೋಸ್ಟ್ ಮಾಡೋದು ಚೇಂಜ್ ಮಾಡೀನಿ ವಿಡಿಯೋನ. ದಯವಿಟ್ಟು 3 ರಿಂದ 5 ಗಂಟೆವರೆಗೂ ವಿಡಿಯೋ ಬರ್ತಿರ್ತೈತಿ ನೋಡಿರಿ. ಇನ್ನೊಂದು ಈಗ ನಾನು ಸೀರೆದು ವಿಡಿಯೋ ಮಾಡೋದೈತೆ ರೀ. ಸೀರೆದು ಕ್ಲಿಯರೆನ್ಸ್ ಸೇಲ್ ಕೊಡಬೇಕಾಗೈತಿ, ಮಾಡೇ ಇಲ್ಲ. ಊರಿಂದ ಬಂದಾಗಿಂದ ಯಾವುದೇ ರೀತಿ ಬಾರ ಸೌಂಡ್ ಮಾಡ್ಬಿಡಿ ಈ ಕಡೆ ಲಾಗ್ ಮಾಡಿಲ್ಲ. ಸೀರೆದು ಕೇಳಾಕತ್ತಿದ್ರಿ ಯಾಕೆ ಸೀರಿಯಲ್ ವಿಡಿಯೋನ ಹಾಕಕತ್ತಿಲ್ಲ ನೀವು ಅಂತೇಳಿ. ಇನ್ನು ಮುಂದೆ ಹಾಕ್ತೀನಿ ರೀ, ಡೈಲಿ ಹಾಕ್ತೀನಿ. ಹೊಸ ಕಲೆಕ್ಷನ್ ಹೊಸ ಸ್ಟಾಕ್ ಎಲ್ಲನೂ ಬಂದವು. ಒಂದೊಂದು ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ. ಮೊದಲಿಂದ ಕ್ಲಿಯರೆನ್ಸ್ ಸೇಲ್ ಮಾಡಬೇಕು. ಇರೋದನ್ನೆಲ್ಲ ಕ್ಲಿಯರೆನ್ಸ್ ಸೇಲ್ ಕೊಡ್ತೀನಿ ಅಂದ್ರೆ ನೆಕ್ಸ್ಟು ಹೊಸ ಸ್ಟಾಕ್ ವಿಡಿಯೋನ ಬಿಡ್ತೀನಿ ರೀ. ಈಗ ವಿಡಿಯೋ ಮಾಡಿ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ.
ನಂಗೆ ಈ ಕಲರ್ ಇಷ್ಟ ಆಯ್ತು, ಚಂದ ಐತಿ. ಚಂದ ಐತಲ್ಲ ಮನ? ಹಾಂ, ನಾ ಹೇಳಿದ್ದ ಹೇಳ್ತೀನಿ. ನೀನೇನು ನನಗೆ ಇದನ್ನು ಎಲ್ಲದ ಭಾರಿ ಮಾತಾಡ್ತೇನೆ ರೀ. ಮುಂಜಾನೆ ಇದು ಮಾಡಾಕತ್ತಿದ್ರಿ. ಹಾಂ, ಚಹಾ ಮಾಡಾಕತ್ತೀನಿ. ಸಕ್ಕರೆ ಡಬ್ಬಿ ಕನ್ಫ್ಯೂಸ್ ಆಯ್ತು. ನಾ ಇಡೇ ಜಾಗ ತಪ್ಪಿಸಿಟ್ಟ ಅರೇಂಜ್ ಮಾಡಿ ನೀನು ಸಂಜೆ ಚಹಾ ಮಾಡಿದ್ರು ಅವರು. ಹಾಗಾಗಿ ಒಂದು ಡಬ್ಬಿ ಸಕ್ಕರೆ ಅಂದ್ಕೊಂಡು ಕಾಳೆ ಡಬ್ಬಿ ತೊಗೊಂಡಿನಿ. ಇದನ್ನು ತೊಗೊಂಡೆ. ನಾನು ಸಕ್ಕರೆ ಇಟ್ಟಿನಿ. ನಾನು ಅಂದ್ಕೊಂಡು ಚೇಂಜ್ ಮಾಡಿದ್ರು. ನೀನೇ ಇಟ್ಟಿರ್ತೀರಿ, ನೀನೇ ಮನೆಯಾಗ ಇರ್ತೀರಿ, ಗೊತ್ತಿಲ್ಲನ ಅಂತ ಇಂಥವೆಲ್ಲ ಮಾತಾಡ್ತೇನೆ ರೀ ದೊಡ್ಡ ದೊಡ್ಡದು. ಗಾಡಿ ಒಳಗೆ ಫೋನ್ ಮಾತಾಡುವಾಗ ಆರಾಮಾಗೇನ್ರಿ ತೋರ್ಸಿವಿ. ಇಲ್ಲಿ ಬಂದ ಮೇಲೆ ಸರಿ ಹೋದವನು ಫ್ರೀ ಫೈಟ್ ಕೆಲಸ. ಸರಿ ಬಿದ್ದಿ ಸ್ನೇಹಿತರೆ. ನೋಡ್ರಿ, ಮಧ್ಯಾಹ್ನ ಆಗೈತಿ. ನಾ ಇಷ್ಟೊತ್ತು ಒಂದು ವಿಡಿಯೋ ಮಾಡಿದೆ, ಕ್ಲಿಯರೆನ್ಸ್ ಇದೆ ಅಂತೇಳಿ. ಭಾಳ ದಿನ ಆಯಿತು ಸೀರೆ ವಿಡಿಯೋನ ಹಾಕಿರಲಿಲ್ಲ. ಮಂದಿ ಕಮೆಂಟ್ಸ್ ಮಾಡಿ ಸಟ್ಟೆ ಕೇಳಿದ್ರು. ಹಾಗಾಗಿ ಇವತ್ತು ವಿಡಿಯೋ ಮಾಡಿದೆ. ಅದನ್ನೆಲ್ಲ ಓಪನ್ ಮಾಡ್ಕೊಂಡಿದ್ದೆ ಸೀರೆನ. ಅವ್ನು ವಾಪಸ್ ಫೋಲ್ಡ್ ಮಾಡಿ ಎತ್ತಿಡಾಕತ್ತಿದ್ದೆ. ಮಧ್ಯಾಹ್ನ ಅಡುಗೆಗೆ ತಯಾರಿ ಮಾಡಿಟ್ಟು ಬಂದಿದ್ದೆ. ಅಲ್ಲಿ ಇವತ್ತು ಅಡುಗೆ ಸಿಂಪಲಾಗಿ ಅಡುಗೆ ಮಾಡಿದ್ವಿ. ರಾತ್ರಿ ಬೇರೆ ಏನಾದರೂ ಸ್ಪೆಷಲ್ ಕ್ಲಿಯರೆನ್ಸಲ್ಲಿ ವಿಡಿಯೋ ಹಾಕಿ ನೋಡ್ರಿ. ಬೇಕಾದ್ರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡತ್ಲಿ ಅದನ್ನೆಲ್ಲ ಅಡ್ವಾನ್ಸ್ ಹಾಕಿರ್ತೀನಿ. ಎಷ್ಟು ಹೋಗಿತ್ತೋ ಎಷ್ಟು ಬಿಟ್ಟಿರ್ತೋ ಗೊತ್ತಿಲ್ಲ. ಇದ್ರ ಮಾತ್ರ ಸಿಗುತ್ತೆ ನಿಮ್ಗೆ ಆಫರ್ ಪ್ರೈಸ್ ಒಳಗಿಟ್ಟೀನಿ ಎಲ್ಲ ಸೀರೆನ. ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಆ ವಿಡಿಯೋ ನೋಡ್ರಿ. ಫಸ್ಟ್ ಆ ವಿಡಿಯೋದಾಗ ಪೂರ್ತಿ ಸೀರೆ ತೋರಿಸಿದ್ವಿ. ಸ್ಕ್ರೀನ್ಶಾಟ್ ತೆಗೆದು ತೋರಿಸ್ರಿ. ಇದಂತೂ ಮೋಸ್ಟ್ ಟ್ರೆಂಡಿಂಗ್ ಸೀರೆ ಇದೆ. ನೆಕ್ಲೆಸ್ ಡಿಸೈನ್ ಯಾಕಂದ್ರೆ ಸರಿ ಸಾಫ್ಟ್ ಇದ್ದರೆ ಸೀರೆ ಭಾರಿ ಸಖತ್ತೈತಿ. ಇದೊಂದು ಎರಡು ನೆಕ್ಲೆಸ್ ಡಿಸೈನ್. ಲೆಮನ್ ಎಲ್ಲೋಕ್ಕೆ ರಾಮ ಗ್ರೀನ್, ಬಾಟಲ್ ಗ್ರೀನಿಗೆ ಲ್ಯಾವೆಂಡರ್. ಸರಿ ಕಣಮ್ಮ ಈ ಕಡೆ ಅದೇ ಅಲ್ಲ, ಅದು ಬಿಗ್ ಬಾರ್ಡರ್ ಬಂದೈತ್ರಿ. ಇದು ಮೀಡಿಯಮ್ ಸೈಜ್ ಬಾರ್ಡರ್ ಐತಿ. ಯಜಮಾನ್ರು ಬಂದಾರ ಮಾಡ್ಕೊಂಡಾರ ಅಡುಗೆ ಆಗೋರಿಗೆ. ಆದಮೇಲೆ ನಿದ್ದಿನ ಆಗುತ್ತೆ, ಎದ್ದು ಊಟ ಮಾಡಿ ಹೋಗ್ತಾರ ಅವರು. ಇವು ಎಲ್ಲ ಮೈಸೂರು ಸೀರೆ. ಸಖತ್ತದ ರೀ ಸೀರೆ. ಮತ್ತು ಇದು ಈ ಗ್ರೀನ್ ಭಾರಿ ಇಷ್ಟ ನನಗೆ. ಈ ಗ್ರೀನ್ ಮ್ಯಾಂಗೋ ಬಾರ್ಡರ್ ಥಿಕ್ನೆಸ್ ಎಷ್ಟು ಚಲೋ ಐತೆ ಗೊತ್ತ್ರಿ. ಇದು ಭಾರಿ ನೋಡ್ರಿ. ಈ ಥರ ಐತಿ ಮಟಿಲ್ಲ ಡಿಸೈನ್. ಫುಲ್ ಕ್ಲಿಯರಾಗಿ ಝೂಮ್ ಹಾಕಿ ತೋರ್ಸಾಕತ್ತೀನಿ, ನೋಡ್ತಿರ್ಬೋದು. ಅದು ಒರಿಜಿನಲ್ ಡಿಸೈನ್ ಹೆಂಗೈತೋ ಹಾಗೆ ಕಾಣತೈತಿ. ಒಂಚೂರು ಬ್ಲರ್ ಇಲ್ಲ, ಶೇಕ್ ಇಲ್ಲ, ಏನಿಲ್ಲ ನೋಡ್ರಿ. ಈ ರೀತಿ ಆಗೈತಿ ಡಿಸೈನ್. ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಡಿಸೈನ್ ಯಾವ ಥರ ಐತೆ ಅಂತೇಳಿ. ನಾ ಇದು ರೆಡಿಮೇಡ್ ತಂದಿದ್ದಲ್ಲ, ರೆಡಿ ಇರೋ ತಂದಿದ್ದಲ್ಲ. ಆರ್ಡ್ರ್ ಕೊಟ್ಟು ಹೇಳಿ ಮಾಡಿಸಿದ್ದು ಇದು. ಯಾಕಂದ್ರೆ ಸೈಜ್ ಹೆಚ್ಚು ಕಡಿಮೆ ಆಕಿರ್ತಾವೆ. ಹಾಗಾಗಿ ನಾನು ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ಆಮೇಲೆ ಫಸ್ಟು ಈ ಥರ ತೊಗೋಬೇಕಂತ ಅಂದ್ಕೊಂಡಿದ್ವಿ. ಕಡಿಮೆ ರೊಕ್ಕದ್ದು ಕಡಿಮೆ ಆಕಿತ್ರಿ. ಇದು ಒಂದು 23,000 ರೂಪಾಯಿ. ಆದ್ರೆ ನನಗೆ ಯಜಮಾನ್ರು ಬೇಡ, ನಿಂಗೆ ಸರಿ ಕಾಣಿಸಲ್ಲ, ಸ್ವಲ್ಪ ದೊಡ್ಡ ತೊಗೋ ಅಂದ್ರೆ. ನನಗೂ ಏನೋ ತೊಗೊಂಡ್ರು ದೊಡ್ಡ ಹಾಕ್ಕೋಬೇಕು ರೀ. ಅಂದ್ರೆ ನನ್ನ ಮುಖಕ್ಕೆ ಗನ್ಯ ಚೆಂದ ಆಗುತ್ತೆ. ಹಾಗಾಗಿ ನಂಗೆ ದೊಡ್ಡ ಇಷ್ಟ. ಏನೋ ಮತ್ತೆ ಒಂದು ಸ್ವಲ್ಪ ರೊಕ್ಕದಾಗ ಹಾಕೋದು ತೊಗೊತೀವಿ. ಒಂದು ಸಲ ತೊಗೊತಿದ್ವಿ. ಇವನ್ನ ತೊಗೊಂಬಿಡೋದು ದೊಡ್ಡ ಅಂದರೆ ಯಜಮಾನ್ರು. ಆ್ಯಕ್ಚುಲಿ ಇದು ಡಿಸೈನ್ ಬಂದು ಯಜಮಾನ್ರ ಸೆಲೆಕ್ಷನ್. ಇದು ಚಾಯ್ಸ್ ಅವ್ರದ್ದು. ಇದು ನಾ ಇನ್ನೊಂದು ಥರ ಹಿಡ್ಕೊಂಡಿದ್ದೆ, ತೋರಿಸ್ತೀನಿ ಇನ್ನೊಂದು ಸರಿ ಲಾಗ್ನಾಗ. ಅದು ಫೋಟೋ ಐತಿ. ಯಜಮಾನ್ರು ಬೇಡ, ಅದು ಬೇಡ, ಇದು ತುಂಬ ಚೆಂದ ಐತಿ ಅಂದ್ರೆ ನಾನು ಅದಕ್ಕೆ ಇದನ್ನ ತೊಗೊಂಡೆ. ನೋಡ್ತಿರ್ಬೋದು. ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮಾಡಿಲ್ಲ. ಇದು 5 ಗ್ರಾಮಿಗೆ ಸ್ವಲ್ಪ ಕಡಿಮೆ ಐತ್ರಿ. 4 ಗ್ರಾಮಿನ ಮೇಲೆ 5 ಗ್ರಾಮಿನ ಒಳಗೆ ಐತಿ. ಇದೊಂದು ಹೇಳಿಬಿಡ್ತೇನೆ. ಇದು 916 ರೀ. 916 ರೀ. ಇದು ಹಾಲ್ಮಾರ್ಕ್ ಕೆಡಿಎಮ್ ಅಲ್ಲ. ಆಮೇಲೆ ಇನ್ನೊಂದು ಯಾವುದು ಕ್ಯಾರೆಟ್, 20 ಕ್ಯಾರೆಟ್ ಅಲ್ಲ, 24 ಅಲ್ಲ, 22 ಕ್ಯಾರೆಟ್ 916. ನಾನು ಆಲ್ಮೋಸ್ಟ್ ಏನೋ ತೊಗೊಂಡ್ರು ಇದನ್ನ ತೊಗೊಳೋದು 916 ಇದೆ. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಸುಳ್ಳು ಹಾಗೆ ಹೀಗೆ ಅಂದ್ಕೊಂಡವ್ರಿಗೆ ಇಲ್ಲಿ ನೋಡ್ಕೊಂಬಿಡ್ರಿ. ಯಾವತ್ತೂ ಯಾವ ವಿಷಯದ ಮೇಲೆ ಸುಳ್ಳು ಅಂತ ಹೇಳಿರಲ್ಲ, ಎಲ್ಲ ಇದ್ದಿದ್ದೆ ಹೇಳಿರ್ತೀನಿ ಅಷ್ಟೇ.
ಅರ್ಥ ಆಗಿರ್ತೈತೆ ಅನ್ಕೋತೀನಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.